ನೋಡ್ತಾ ಇದ್ರೆ ನನಗೆ ಏನೋ ಹೇಳ್ಬೇಕನ್ಸುತ್ತೆ. ಅಂದರೆ ನಿಮ್ಮನ್ನು ಪ್ರೇಸ್ ಮಾಡೋದಕ್ಕೂ ಅಥವಾ ಮುಖಸ್ತುತಿ ಮಾಡೋದಕ್ಕೆ ಅಂತಲ್ಲ, ಒಂದು ರೀತಿಯಿಂದ ಯುಗ ಪುರುಷರ ಅಂತ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮಲಲ್ಲ ಬರ್ತಾರೆ. ಕೇದಾರನಾಥ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುತ್ತೆ. ಅಲ್ಲಿ ಶಂಕರಾಚಾರ್ಯ ಬರಬೇಕಂದಾಗಲೂ ಅಲ್ಲೂ ಕೂಡ ಶಂಕರಾಚಾರ್ಯ ಬರ್ತಾರೆ. ಅಗೇನ್ ನಿಮ್ಮ ಹೆಸರೇ ಬರುತ್ತೆ. ಇನ್ನು ಅಮರನಾಥದಲ್ಲಿ ಮೊನ್ನೆ ತಾನೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಸಾವಿರಾರು ವರ್ಷಗಳಿಂದ ಇದೆ ಅಲ್ಲಿ. ಅಮರನಾಥ ಇದ್ದಾನೆ, ನಂದಿ ಇರಲಿಲ್ಲ. ಆ ಸಾವಿರಾರು ವರ್ಷಗಳಾದ ಬಳಿಕ ಕೂಡ ನಂದಿ ಬಂದಿದ್ದು ಅದು ನಿಮ್ಮಿಂದ ಆಗಿರೋಂಥದ್ದು. ನೀವು ಇದನ್ನು ಹೆಂಗೆ ನೋಡ್ತೀರಿ ಅಂತ ನನಗೆ ಹೇಳಿದಲ್ಲ ಭಗವಂತ. ಈ ಕೆಲವೊಮ್ಮೆ ನಾನೇ ಕೇಳಿಬಿಡ್ತೀನಿ ಪ್ರಶ್ನೆ, ಏನಕ್ಕೆ ಇಷ್ಟೊಂದು ಅವಕಾಶ ಕೊಡ್ತಿದ್ರ ನಮಗೆ, ಏನಿದೆ ನನ್ನಲ್ಲ ಅಂಥದ್ದು, ಇನ್ನೂ ಹೇಗಿರಬೇಕು, ಈ ಪ್ರಶ್ನೆಗಳು ನನಗೆ ಭಾಳಷ್ಟು ಏನಂತೀವಿ ನನ್ನನ್ನು ನಾನೇ ಕೇಳ್ಕೊತೀನಿ. ಹೇಗೆ ಅದು ನೋಡಿ, ಶಂಕರಾಚಾರ್ಯರದ್ದು ಹೇಳಿದ್ರಲ್ಲ, ಅದು ಅಷ್ಟೇ ಒಂದು ಕಾಂಪಿಟೇಷನ್ ರೀತಿ. ಹಿಂಗೇನೆ ದಕ್ಷಿಣದಿಂದ ಉತ್ತರಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ನನ್ನ. ಸರಿ, ನಾನು ನಿಮಗೆ ಇಂಟರಪ್ಟ್ ಮಾಡ್ತೀನಿ. ಅದು ಕೂಡ ಹಂಗೆ ಸಾವಿರಾರು ವರ್ಷಗಳಿಂದ ಶಂಕರಾಚಾರ್ಯ ಐಕ್ಯ ಆಗಿದೆ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಶಂಕರಾಚಾರ್ಯ ಮೂರ್ತಿ ಇರಲಿಲ್ಲ ಅಲ್ಲಿ. ಇಲ್ಲ, ಇತ್ತು ಅಲ್ಲಿ. ಆದರೆ ಈ ಒಂದು ಫ್ಲಡ್ಡಿಂದ ಬಂದು ಅದು ಕೊಚ್ಚೋಗಿತ್ತು. ಆಗ ಪ್ರಧಾನಮಂತ್ರಿಗಳು ಅದೆಲ್ಲ ಮತ್ತೆ ಜೀರ್ಣೋದ್ಧಾರ ಶುರು ಮಾಡಿದಾಗ ಏನಂತೀವಿ, ಎಲ್ಲ ರಾಜ್ಯಗಳ ಕಾಂಪಿಟೇಷನ್ ಮತ್ತೆ ಒಂದು ಅದೆಲ್ಲ ಮಾಡಲು ಹೋಗುತ್ತೆ, ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಆಗಿ ನನಗೆ ಆಗ ಗೊತ್ತಿತ್ತು ಇದೊಂದು ಅವಕಾಶ ಸಿಕ್ಕಿದೆ ಪ್ರಧಾನಮಂತ್ರಿಗಳ ಜೊತೆ ಹೇಗಾದರೂ ಒಂದು, ಯಾಕಂದರೆ ಅವ್ರು ದಿನನಿತ್ಯ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳಲ್ಲಿ ಉದ್ಘಾಟನೆ ಮಾಡ್ತಾನೆ ಇರ್ತಾರೆ, ಅದು ಇದು. ಬಟ್ ಹೇಗಾದರೂ ಮಾಡಿದೊಂದು ಅವಕಾಶದಲ್ಲಿ ಅವ್ರಿಗೆ ಮೆಚ್ಚುಗೆಯಾಗಿ ನಮ್ಮನ್ನು ಕರ್ಸ್ಕೊಳ್ಳೋಂಗೆ ಮಾಡಬೇಕು ಅಂತಲೇ ಮಾಡಿದ್ದು. ಅದು ಪ್ರತಿಷ್ಠಾಪನೆಯಾಗಿ ಲೋಕಾರ್ಪಣೆ ಆದಾಗ ಅವರು ಅದ್ರ ಮುಂದೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದಾಗ ಮುಗಿದ ನಂತರನೇ ನನಗೆ ಇಮಿಡಿಯೇಟಾಗಿ ಕಾಲ್ ಬರುತ್ತೆ, ಯಾರ ಹುಡುಗ ಮಾಡಿದವ್ರನ್ನ ಕರೀರಿ, ಅವ್ರನ್ನ ಕರೆಸಿ ನೋಡಬೇಕು ಅಂತ. ಹೀಗೆ ನನಗೆ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ತು. ಹೇಗೆ ಶಂಕರಾಚಾರ್ಯ ದಕ್ಷಿಣದಿಂದ ಉತ್ತರಕ್ಕೆ ಹೋದರು, ಹಂಗೆ ನನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋದರು. 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ಕೇದಾರ್ನಾಥಲ್ಲಿ ಮತ್ತು ಅಮರನಾಥ್ನಲ್ಲಿ, ಅವೆಲ್ಲ ನಾವು ಭಾರತೀಯರಾಗಿ ಜೀವನದಲ್ಲಿ ಒಂದು ಬಾರಿ ನೋಡಲೇಬೇಕಾದಂಥ ಸ್ಥಳಗಳು. ಅಲ್ಲಿ ಹಿಂಗೆ ಮಾಡಿಸ್ಕೊಂಡಿದ್ದಾರೆ ಅಂದರೆ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಬೇರೆ ಯಾರಿಗೂ ಮೆಚ್ಚಲಿಕ್ಕೆ ಕೆಲಸ ಮಾಡಿಲ್ಲ. ಬಟ್ ನನಗೆ ಏನಂತೀವಿ, ನನ್ನ ಮನಸ್ಸಿಗೆ ಮೋಸ ಮಾಡ್ಕೊಳ್ದೆ ಕೆಲಸ ಮಾಡ್ತೀನಿ. ಅದು ಭಾಳ ಮುಖ್ಯ. ಅದು ಮೋಸ್ಟ್ಲಿ ಅದಿರ್ಬೋದು, ಕಲ್ಮಶ ಮಾಡೋದು, ಇನ್ನೊಬ್ಬರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋದು, ಅಥವಾ ಇನ್ಯಾರಿಗೋ ಒಟ್ಟೋರಿ, ಅವೆಲ್ಲ ಏನು ನನ್ನ ಮನಸ್ಸಲ್ಲಿ ಇಲ್ಲ. ಸಿಕ್ಕ ಕೆಲಸನ ಖುಷಿಯಿಂದ ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತಿದ್ದೆ, ಅದಷ್ಟೇ, ಇನ್ನೇನಿಲ್ಲ. ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡ್ತೀರಾ, ಭಗವಂತ ಕೊಡ್ತಾ ಹೋಗ್ತಾರೆ. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಬಾರಿ ಟ್ರೆಂಡ್ ಆಗ್ತಾ ಇರುತ್ತೆ, ಮಥುರಾದಲ್ಲಿ ಕೃಷ್ಣನು ಅರುಣ್ ಅವರಿಂದನೇ ಬರಬೇಕು ಅಂತ. ಯಾರಾದರೂ ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡಿದ್ದಿದ್ಯಾ? ಇಲ್ಲ, ಆ ರೀತಿ ಇದ್ದರೆ ಮೋಸ್ಟ್ಲಿ ಈಗ ಏನು ಯೋಚನೆ ಮಾಡೋಣ ಬರುತ್ತೆ ಅಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ, ಜನಕ್ಕೆ ಇಷ್ಟ ಆದಮೇಲೆ ಅವರು ಅದು ನನ್ನ ಪರಿಗಣಿಸ್ತಾರೆ ಅಂತ ನನಗೆ ಮನಸ್ಸಲ್ಲಿದೆ. ಬಟ್ ಆದರೆ ಭಗವಂತನ ಇಚ್ಛೆ. ನೀವೇ ಹೇಗೆ ಇಷ್ಟು ವರ್ಷ ಕೆಲಸ ಮಾಡ್ತಾ ಬಂದಿನಿ ಶ್ರದ್ಧೆಯಿಂದ, ಅದನ್ನು ಅದೇ ರೀತಿ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಿ ಲೋಕ ಸಮರ್ಪಣೆ ಮಾಡಿ ನಮಗೆ ಇನ್ನೊಂದು ಅವಕಾಶ ನೀಡೋದಕ್ಕೆ ನಮಸ್ಕಾರ ಮಾಡಿ ಬಂದ್ಬಿಡೋದು. ಅಲ್ಲ, ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಮಾಡ್ತಿದ್ದೀರಿ. ತುಂಬ ಈಗ ಆಲ್ರೆಡಿ ಇನ್ನೂ ಫಿನಿಶಿಂಗ್ ಆಗ್ತಾ ಇದೆ, ಬಟ್ ಆಲ್ರೆಡಿ ಅಲ್ಲಿ ಅವ್ರು ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಇದು? ಸರ್, ಇದೆಲ್ಲ ಅವ್ರಿಗೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಅಲ್ಲಿ ದೇವಸ್ಥಾನ ಮಾಡ್ತಾ ಇರೋಂಥದ್ದು? ಹೌದು, ಇದು ಮಹಾರಾಷ್ಟ್ರದಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಇದ್ದಾರೆ. ಇದು ಕಲ್ಲಿಂದ ಮಾಡಿದ್ದೀನಿ. ಇದು 20ನೇ ತಾರೀಕು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಗೃಹ ಮಂತ್ರಿಗಳು ಅಮಿತ್ ಶಾ ಅವ್ರು ಮಾಡ್ತಾಯಿದ್ದಾರೆ, ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಇದು ಮಾಡ್ತಾರೆ. ನನಗೆ ಒಂಡ್ರು ಅನಿಸುತ್ತೆ, ಈ ಕಲ್ಲುಗಳ ಆಯ್ಕೆ ಅಂತ ಬರುತ್ತಲ್ಲ, ಈಗ ಇಷ್ಟೆಲ್ಲ ಕೆಮಿಕಲ್ ಪ್ರೊಸೆಸ್ಗಳೆಲ್ಲ ಇದ್ದಾವೆ, ಬಟ್ ಮುಂಚೆ ಅದು ಶಿಲ್ಪಿನೇ ಮಾಡುವಂಥದ್ದಲ್ವ, ನೀವೇ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಅಥವಾ ಹೇಗೆ ಇರುತ್ತೆ ಆ ಪ್ರೊಸೆಸ್? ಇಲ್ಲ, ಎಲ್ಲ ಪ್ರೊಸೆಸ್ಸಲ್ಲಿ ನಮ್ಮ ಕಲ್ಲು ನಾವೇ ಆಯ್ಕೆ ಮಾಡ್ತೀವಿ. ಬಟ್ ಈ ಅಯೋಧ್ಯೆಯಲ್ಲಿ ಮಾತ್ರ ಅವರು ಅಪಾಯಿಂಟ್ ಮಾಡಿರ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಅಂತ. ಅವರು ಈ ಕಲ್ಲಿನ ಆಯ್ಕೆ ಎಲ್ಲ ಅವ್ರು ಮಾಡ್ತಿದ್ರು. ಸಾಮಾನ್ಯವಾಗಿ ನಮ್ಮ ಕೆಲಸಗಳಿಗೆಲ್ಲ ನಾವೇ ನಮ್ಮ ಕಲ್ಲನ್ನ ಆಯ್ಕೆ ಮಾಡ್ತೀವಿ. ಸೊ ಇಲ್ಲಿ ನೋಡಿದಾಗ ನಾವೀಗ ಈ ಬೇಲೂರು ಹಳೆಬೀಡು ಆ ಕಡೆ ಹೋದಾಗ ಒಂದು ಕಿವಿಯಿಂದ ಹಾಕಿ ತೆಗಿಬೋದು ಅಷ್ಟಿರುತ್ತೆ ಅಂತೇಳಿ, ಇದನ್ನು ನೋಡಿದ್ರು ಹಂಗೆ ಅನಿಸ್ತಾ ಇದೆ ಅಲ್ವಾ? ಇಲ್ಲಿ ಕಿವಿಯಿಂದ ಈಗ ನಮಗೆಲ್ಲ ಮಿಷಿನರೀಸ್ ಇದೆ, ಅದರಿಂದ ಮಾಡ್ಬೋದು. ಬಟ್ ಆಗಿನವ್ರು ಮಾಡಿರೋ ಪ್ರಿಸಿಷನ್ ಇರ್ಬೋದು, ಒಂದು ಬ್ಯೂಟಿ ಇರ್ಬೋದು, ಇನ್ನು ನಮಗೆ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದು ಹೇಗೆ ಅನ್ಸುತ್ತೆ ನಿಮಗೂ? ಒಂಡ್ರು ಅನಿಸಿದ್ಯಾ ಹೇಗೆ ಮಾಡ್ತಿದ್ರು ಇವರು ಅಂತೇಳಿ? ಬರೀ ಚೆಸ್ಸೆಲ್ಲೋ ಇದರಿಂದ ಮಾತ್ರ ಮಾಡ್ತಿದ್ರಾ, ಅಥವಾ ನಿಮಗೇನಾದರೂ ಯಾವುದಾದ್ರೂ ಮಧ್ಯದಲ್ಲಿ ಇಕ್ವಿಪ್ಮೆಂಟ್ಸ್ಗಳು ಮಿಸ್ ಆಗಿದಾವ ಅಂತ ಏನಾದರೂ ಅನಿಸುತ್ತಾ? ಯಾವುದು ವಂಡರ್ ಅನಿಸುತ್ತೆ ಅಂದರೆ, 150 ವರ್ಷಗಳ ಕಾಲ ಅವ್ರಿಗೆ ಸಪೋರ್ಟ್ ಮಾಡಿದೆಲ್ಲ ಅಡ್ಮಿನಿಸ್ಟ್ರೇಷನ್, ಅದು ವಂಡರ್ ಅನಿಸುತ್ತೆ. ಆಮೇಲೆ ಅಷ್ಟು 1000 ಜನ ಶಿಲ್ಪಿಗಳು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದು ವಂಡರ್ ಅನಿಸುತ್ತೆ. ಯಾವಾಗ ಒಂದು ಗುಂಪು
ಒಟ್ಟಿಗೆ ಇರುತ್ತೆ, ಅಷ್ಟು ವರ್ಷಗಳ ಕಾಲ ಒಬ್ಬರು ಸಪೋರ್ಟು ಒಂದು ಎಂಕರೇಜ್ಮೆಂಟ್ ಇರುತ್ತೆ, ಆಗ ಮಾತ್ರ ವಂಡರ್ಸ್ಗಳಾಗತ್ತೆ. ನಮ್ಗೆ ಈಗಿನ ಸಮಯದಲ್ಲಿ ಭಾಳ ಕಷ್ಟ. ಯಾಕಂದರೆ ಈಗ ನಾವು ಒಂದು ಪ್ರಾಜೆಕ್ಟ್ ತೊಗೋತೀವಿ ಅಂದರೆ 2 ರಿಂದ 3 ವರ್ಷದೊಳಗೆ ಮಾಡಿಬಿಡ್ಬೇಕು, ನಮ್ಮ ಸರ್ಕಾರದ ಸಮಯದೊಳಗೆ ಮಾಡಿಬಿಡ್ಬೇಕು. ಈ ರೀತಿಯೆಲ್ಲ ಆದಾಗ ನೀವು ವಂಡರ್ಸ್ ಆಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗ ನೋಡಿ, ನಾವು 1000 ವರ್ಷದನ್ನೇ ಇನ್ನೂ ಮಾತಾಡ್ತಾ ಇದ್ದೀವಿ, 1000 ವರ್ಷಗಳ ಹಿಂದೆ ಆಗಿದ್ದನ್ನೇ ಮಾತಾಡ್ತಾ ಇದ್ದೀವಿ. ಈಗ ಹೊರದೇಶದಿಂದ ಯಾರು ಅಂಬಾಸಿಡರ್ಸ್ಗಳು ಬಂದರೆ ತೋರಿಸ್ತಾ ಇರೋದೆಲ್ಲ ನಾವು ಇನ್ನೂ ಪೂರ್ವಜರು ಮಾಡಿದ್ದೆ. ಆಗಿನ ಸಮಯದಲ್ಲಿ ಅವ್ರು ಮುಂದಾಲೋಚನೆ ಮಾಡಿ ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂಸ್ ಸಪೋರ್ಟ್ ಮಾಡಿ, ಒಂದು ಶಿಲ್ಪಿಗಳಿಗೆ ಆಶ್ರಯ ಕೊಟ್ಟು, ಕಲಾವಿದರಿಗೆ ಆಶ್ರಯ ಕೊಟ್ಟು, ಅವರ ಆಶ್ರಯ, ಅವರ ಒಂದು ಸಪೋರ್ಟಿಂದನೇ ಈಗ ಭಾರತವಾಗಿ ಉಳ್ಕೊಂಡಿದೆ. ಆ ಥರ ಇಲ್ಲಪ್ಪ, ಇವಾಗ ನಮ್ಮ ಟೈಮು ಬರೀ 5 ವರ್ಷ ಇದೆ, ನಾವು ನೆಕ್ಸ್ಟ್ ಇನ್ನೂ ಆಗಲ್ಲ, ಆ ರೀತಿ ಮಾಡಿದರೆ ಅದರದ್ದು ಯಾವುದೋ ವಂಡರ್ಸ್ ನಮಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಕಂಟಿನ್ಯೂಸ್ ಸಪೋರ್ಟು ಮತ್ತು ಒಂದು ಪ್ರಾಜೆಕ್ಟ್ ಟೈಮಿಂಗ್ ಭಾಳ ಮೇಜರ್ ರೋಲ್ ಮಾಡುತ್ತೆ. ನಮ್ಮ ಪೂರ್ವಜರು ನೀವು ಅಂದಾಗೆ ಬೇಲೂರು ಹಳೆಬೀಡು ಹೇಗೆ ಮಾಡಿದ್ರು ಅಷ್ಟು ಸುಂದರವಾಗಿ, ಅದು ಅಷ್ಟು ಡೆಡಿಕೇಟಿವ್ ಆಗಿದ್ರು ಅನಿಸುತ್ತೆ. ನಮಗೆ ಈಗಿನ ಸಮಯದಲ್ಲಿ ಭಾಳಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನಿಮಗೆ ಏನಂತಾರೆ, ಎಂಟರ್ಟೈನ್ಮೆಂಟ್ ಬೇರೆ ಎಷ್ಟೊಂದು ಮಾಧ್ಯಮಗಳಿದೆ. ಅಲ್ಲಿ ಆಗಿನ ಕಾಲದಲ್ಲಿ ಕಲೆಯಲ್ಲೇ ಎಂಟರ್ಟೈನ್ಮೆಂಟು ನಮಗೆ ಭಾಳಷ್ಟು ಸಮಯ ಇಲ್ಲ ಸಂಗೀತದಲ್ಲಿರ್ತಿತ್ತು, ಇಲ್ಲ ನೃತ್ಯದಲ್ಲಿರ್ತಿತ್ತು. ನೃತ್ಯನ ಮತ್ತೆ ಕಲೆಯಲ್ಲಿ ಹೇಗೆ ಮಾಡೋದು ಅಂತ, ಸೊ ಅಲ್ಲೇ ನಮಗೆ ಅದು ಕಲೆ ಮುಖಾಂತರ ಸುತ್ತ ಅಲ್ಲೇ ಒಳಗೊಂಡಿತ್ತು. ಅವ್ರ ಡೆಡಿಕೇಶನ್ ತುಂಬ ಅದ್ಭುತ ಅಂತ ಹೇಳ್ಬೋದು. ನಮಗೆ ಈಗಲೂ ಸಹ ರೀಕ್ರಿಯೇಟ್ ಮಾಡಲಿಕ್ಕೆ ನೀವು ಎಷ್ಟೇ ಟೆಕ್ನಾಲಜಿ, ಎಷ್ಟೇ ದುಡ್ಡು, ಏನೇ ಮಾಡಿದ್ರೂ ಆಗಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ಫಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಈ ಕೇದಾರನಾಥ ಪ್ರಾಜೆಕ್ಟ್ ಆಗುವಂಥ ಸಂದರ್ಭದಲ್ಲಿ ಅದೆಲ್ಲ ಆಗುತ್ತೆ, ಅಲ್ಲಿ ಶಂಕರಾಚಾರ್ಯ ಮೂರ್ತಿಯನ್ನು ನೋಡಿ ಧ್ಯಾನ ಮಾಡ್ತಾರೆ ಪ್ರಧಾನಮಂತ್ರಿಗಳು, ನಿಮ್ಮನ್ನು ಕಳಿಸ್ತಾರೆ. ಫಸ್ಟ್ ಟೈಮ್ ಮೀಟ್ ಆದ್ರಲ್ಲ, ಹೇಗಿತ್ತು ಆ ಒಂದು ಸಿಚುವೇಶನನ್ನು ಈಗ ನೆನಪು ಮಾಡ್ಕೊಂಡ್ರೆ, ಅಂದರೆ ನೀವು ಎಂಟ್ರಿ ಆಗಿದ್ದು, ಅವ್ರು ನಿಮ್ಮ ಮಾತನಾಡಿಸಿದ ರೀತಿ ಅದು ಹೇಗಿತ್ತು, ಅದನ್ನು ರಿಕಾಲ್ ಮಾಡ್ಕೊಳ್ಳೋದಾದರೆ? ಅವರು ಆ ರೀತಿ ಹೇಳಿ ಕಳಿಸಿದಾಗ 5 ರಾಜ್ಯದ ಎಲೆಕ್ಷನ್ ಬಂದುಬಿಡುತ್ತೆ, ಅದು ಪೋಸ್ಟ್ಪೋನ್ ಆಗ್ತಿರುತ್ತೆ. ಆಗ ನಮ್ಮ ಸಂಸದರು ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ತೀನಿ, ಈ ಥರ ಹೇಳಿದ್ರು ಸರ್, ಕರೆದಿದ್ರು ನೋಡಿ, ಎಲ್ಲಿ ಬರಲಿಲ್ಲ ಅಂತ. ಅವರು ಇಮಿಡಿಯೇಟಾಗಿ ಫಾಲೋಅಪ್ ಮಾಡಿ ಡೇಟ್ ಫಿಕ್ಸ್ ಮಾಡ್ತಾರೆ. 11ವರೆಗೆ ಸಾಮಾನ್ಯವಾಗಿ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಅದಕ್ಕೂ ಮುಂಚೆ ನಾವೊಂದು ನೇತಾಜಿ ಸುಭಾಷ್ ಚಂದ್ರ ಬೋಸನ್ನ ಕಲ್ಲಿನ ಪ್ರತಿಮೆ ಮಾಡ್ಕೊಂಡು ಹೋಗಿರ್ತೀನಿ, ಸಣ್ಣದು. ಅದೇನಕ್ಕೆ ಮಾಡಿರ್ತೀನಿ ಅಂದರೆ, ಕಲ್ಚರ್ ಮಿನಿಸ್ಟ್ರಿಯಿಂದ ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವರ್ಕ್ಗೆ ಒಂದು 10 ಜನ ಆಯ್ಕೆ ಆಗಿರ್ತಾರೆ. ದಕ್ಷಿಣ ಭಾರತದಿಂದ ನಾನು ಒಬ್ಬನೇ ಆಯ್ಕೆ ಆಗಿರ್ತೀನಿ. ಹಾಗೇನು ಅದು 100 ವರ್ಷಗಳ ನಂತರ ಆಗಿರೋದು. ನಮ್ಮ ಇಂಡಿಯಾ ಗೇಟ್ ನಮ್ಮ ಭಾರತಕ್ಕೆ ಕಳಶ ಇದ್ದಾಗ ಅಲ್ಲಿಗೆ ನಮ್ಮ ಒಂದು ಕಲಾಕೃತಿ ಶಾಶ್ವತವಾಗಿ ಉಳ್ಕೊಳ್ಳೋವಂಥ ಕಲಾಕೃತಿ ಮಾಡಿಸ್ಕೊಂಡಿದ್ದಾರೆ. ಹೀಗೆ ಒಂದು ನೇತಾಜಿ ಇದನ್ನು ಸಣ್ಣದು ಕಲ್ಲನ್ನು ತಯಾರಿ ಮಾಡ್ಕೊಂಡು ಹೋಗ್ತೀನಿ. ಅದು ಟೆಸ್ಟ್ ತುಂಬ ಕಲ್ಲಾದ್ರಿಂದ 2 ರೀತಿ ಏನಂತಾರೆ ಸೆಕ್ಯೂರಿಟಿ ಚೆಕಿಂಗ್ ಆಗುತ್ತೆ. ನಾರ್ಮಲ್ ಅಲ್ವಾ, ಕಲ್ಲೊಳಗೆ ಏನಾಗಿರ್ಬೋದು ಅಂತ ಇನ್ನೊಂದು ಬೇರೆ ಟೀಮ್ ಬಂದು ಅದೆಲ್ಲ ಮುಗಿಯೋಷ್ಟರಲ್ಲಿ ನಮಗೆ 11 ಕಾಲ ಆಗುತ್ತೆ. 11ವರೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ 11:27ಕ್ಕೆ ನಮಗೆ ಒಳಗೆ ಕರೀತಾರೆ, 3 ಮಿನಿಟ್ಸ್ ಜಲ್ದಿ ಒಳಗೆ ನನಗೆ ಫಸ್ಟ್ ಟೈಮ್ ಅಲ್ವಾ ಒಂದು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಹೋಗ್ತಾ ಇರೋದು. ಒಳಗೆ ಹೋದಾಗ ನಾನು ನಾರ್ಮಲಿ ಅವರೆಲ್ಲ ಕೂತಿರ್ತಾರೆ, ನಾವು ಹೋಗಿ ಅವ್ರನ್ನ ನಮಸ್ಕಾರ ಮಾಡಬೇಕು, ಈ ಥರ ಪ್ರಿಪೇರ್ ಆಗಿದ್ದೆ. ಅವ್ರು ಕೂತಿರ್ಲಿಲ್ಲ, ಬಾಗಿಲ ಹತ್ರ ಕಾಯ್ತಿದ್ರು ಅವರು ನಿಂತ್ಕೊಂಡು, ಪ್ರಧಾನಮಂತ್ರಿಗಳು. ನೋಡಿ ಆಗ ಆ ಥರ ಒಂದು ಅನುಭವನೇ ತುಂಬ ಖುಷಿ ಕೊಡುತ್ತೆ. ಒಬ್ಬರು ಪ್ರಧಾನಮಂತ್ರಿಗಳು ಕೂರ್ದೇನೆ ಕಾಯ್ಕೊಂಡಿದ್ದಾರೆ, ಅಲ್ಲಿ ಅವರ ಒಂದು ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ, ಕಲಾವಿದನಿಗೆ ಕೊಟ್ಟ ಗೌರವ ಗೊತ್ತಾಗುತ್ತೆ. ಬಂದ ಕೂಡಲೇ ನಾನು ಯಾರು ಬರ್ತಾರೆ ನೆಕ್ಸ್ಟು ಅಪಾಯಿಂಟ್ಮೆಂಟ್ ಅಂದರೆ ಯಾರು ಬರ್ತಾರೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಮಾಹಿತಿ ಇರುತ್ತೆ. ಆ ರೀತಿ ಆಫೀಸಲ್ಲಿ ಅವ್ರಿಗೆ ಈ ಥರ ನೆಕ್ಸ್ಟ್ ಈ ಥರ ಶಿಲ್ಪಿ ಬರ್ತಿದ್ದಾರೆ, ಈ ಥರ ಎಲ್ಲ ಬರ್ತಿದ್ದಾರೆ ಮಾಡಿರೋರು ಅಂದಾಗ ಆ ಪ್ರಕಾರ ಅವರು ಒಳಗೆ ಕರೀತಾರೆ ಸ್ವಾಗತದ ಮುಖಾಂತರ. ನಾನು ಅವ್ರಿಗೆ ಒಂದು ನೇತಾಜಿಯನ್ನು ತೋರಿಸ್ತೀನಿ, ಒಂದು 2 ನಿಮಿಷ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದೀರಾ, ಯಾವುದ್ರದ್ದು ಅಂತಾರೆ. ನಾನು ಕಲ್ಲಂದು ಅಂತ ಹೇಳ್ತಾರೆ. ಇಟ್ಕೋತೀನಿ ಅಂದರೆ ನಾನು ಅದೆಲ್ಲ ತೂಕ ಜಾಸ್ತಿ ಇದೆ ಸ್ವಾಮಿ ಇದು ಇಟ್ಕೊಳ್ಳೋಕ್ಕೆ ಅಂತ. ಅವರು ಭಾಳ ಖುಷಿಯಾಗತ್ತೆ. ಅದನ್ನು ಇಟ್ಟು ಆಮೇಲೆ ನನ್ನೊಂದು ಪ್ರೊಫೈಲ್ ಬುಕ್ಕನ್ನು ಕೊಟ್ಟು ನೋಡ್ತಾರೆ, ಭಾಳ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ನನಗೆ ಇದು ಮಾಡ್ತಾರೆ. ನಂತರ ನಾವು ಏನು ಮಾಡ್ತೀವಿ, ಅವರು ನನಗೆ ಒಂದು ಪ್ರಶ್ನೆ ಕೇಳ್ತಾರೆ, ಕೇದಾರ್ನಾಥಲ್ಲಿ ಈಗ ಶಂಕರಾಚಾರ್ಯರದು ಹೇಗಿದೆ ನೋಡಿದ್ದೀರಾ ಅಂತ. ಹೌದು ಸ್ವಾಮಿ ಗೊತ್ತಿದೆ, ಯಾಕಂದರೆ ಆ ಟೈಮಲ್ಲಿ ಹಿಮದಲ್ಲಿ ಪೂರ್ತಿ ಮುಚ್ಚೋಗಿ ಭಾಳ ಸುಂದರವಾಗಿ ಕಾಣ್ತಾ ಇರುತ್ತೆ. ಅವ್ರು ಮಾಡಿರೋ ಶ್ರೀಚಕ್ರ ಇರ್ಬೋದು, ಶಂಕರಾಚಾರ್ಯ ಮೇಲೆಲ್ಲ ಐಸ್ ತುಂಬಿರುತ್ತೆ ಅರ್ಧಂಬರ್ಧ. ಅದು ನೋಡಿ ಅವ್ರಿಗೆ ಮನಸ್ಸಿಗೆ ಖುಷಿಯಾಗಿದೆ. ಅದನ್ನು ನನ್ನೂ ಕೇಳ್ತಾರೆ, ಇಲ್ಲ ನೋಡಿದ್ದೀನಿ ಭಾಳ ಚೆನ್ನಾಗಿದೆ, ಈಗೇನು ಮಾಡ್ತಿದ್ದೀರಾ. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವರ್ಕ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿತ್ತು, ಇನ್ನೇನೋ ಆಗ್ತಿತ್ತು ಅದರಲ್ಲಿ.
ಅದನ್ನು ಹೇಳಿದಾಗ ಅದನ್ನು ಇಮಿಡಿಯೇಟಾಗಿ ಸರಿ ಮಾಡಿಕೊಟ್ಟು ನಮಗೆ ಇಂಡಿಯಾ ಗೇಟಲ್ಲಿ ಮಾಡೋ ಅವಕಾಶ ಕೊಡ್ತಾರೆ. ಸೊ ಆ ರೀತಿ ಒಬ್ಬರು ನಂತರ ಆ ಪ್ರಾಜೆಕ್ಟಲ್ಲಿ ಇವರೇ ಎನ್ಪವರ್ಡ್ ಕಮಿಟಿ ಚೇರ್ಮನ್ ಆಗಿರ್ತಾರೆ. ಬಟ್ ಇದು ಫಸ್ಟ್ ಭೇಟಿ. ಅದಾದ ನಂತರ ನಾವು ಭಾಳಷ್ಟು ಬಾರಿ ಭೇಟಿ ಮಾಡಿದ್ದೀನಿ ಅವ್ರನ್ನ. ಹೋದಾಗಲ್ಲ ಅನಿಸುತ್ತೆ ನಾನು ಎಲ್ಲೋ ನನಗೆ ಪರಿಚಯ ಇರೋರು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅವರು ಅಷ್ಟೇ ತುಂಬ ಡೀಟೇಲ್ಡಾಗಿ ಕ್ವಶನ್ ಕೇಳ್ತಾರೆ. ನಾವು ಏನು ಹೇಳ್ತೀವಿ ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಅಲ್ಲೇನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ಇವೆಲ್ಲ ಗುಣ ನಮಗೆ ನೋಡಿ ಈ ವಯಸ್ಸಿನಲ್ಲೇ ಇಂಥವ್ರನ್ನೆಲ್ಲ ಭೇಟಿ ಮಾಡಿದಾಗ ಅವರ ಡಿಸಿಪ್ಲಿನ್ಸ್ ಇರ್ಬೋದು, ಅವರ ಡಿಸಿಷನ್ ಮೇಕಿಂಗ್ ಇರ್ಬೋದು, ಡಿಫಿಕಲ್ಟ್ ಟೈಮಲ್ಲಿ ಅವರು ಹ್ಯಾಂಡಲ್ ಮಾಡಿರೋಂಥ ಸಿಚುವೇಶನ್ಸ್. ಈಗ ನಾವು ಅಯೋಧ್ಯೆಯಲ್ಲಿ ಲೆಕ್ಕ ತೊಗೊಂಡ್ರೆ ಚಂಪತ್ ರಾಯ್ ಅವರು ಸಹ ಅದೇ ರೀತಿ. ನನಗೆ ನೃಪೇಂದ್ರ ಮಿಶ್ರಾ ಅಂತ ಇದ್ದಾರೆ, ಅವರು ಸಹ ಅದೇ ರೀತಿ. ನಮ್ಮ IAS ಆಫೀಸರ್, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅವರು ಇದರಲ್ಲಿ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್. ತುಂಬ ಸ್ಪೆಸಿಫಿಕ್ಕಾಗಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಏನಕ್ಕೆ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಮಗೆ ಉತ್ತರದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಿದ್ದೀವಿ ಅಂತ. ಬಂದು ಯಾಕೆ ಕಾಲು ಇಷ್ಟು ದಪ್ಪ ಉದ್ದ ಇದೆಯಲ್ಲ ಅಂತಿದ್ರು. ಸ್ವಾಮಿ, ಸಾಮಾನ್ಯವಾಗಿ 5 ವರ್ಷದ ಮಗು 3ರಿಂದ 3 ಕಾಲಡಿ ಇರುತ್ತೆ. ಈಗ ನಾವು ಮಾಡ್ತಾ ಇರೋದು ಇದು 4.5ರಿಂದ 5 ಅಡಿ ಇದೆ, ಅಂದರೆ ಲಾರ್ಜರ್ ದೆನ್ ಲೈಫ್ ಸೈಜ್. ಅದರಿಂದ ನಿಮಗೆ ಹತ್ತಿರದಿಂದ ನೋಡಿದಾಗ ಅದು ದೊಡ್ಡದಾಗಿ ಕಾಣುತ್ತೆ. ಅಂದರೆ ನಮ್ಮ ಉತ್ತರ ಹೇಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಅಷ್ಟೇ ಕೇಳಿರೋದು, ಅವ್ರಿಗೆ ದೊಡ್ಡದು ಚಿಕ್ಕದಲ್ಲಿ ಏನು ಮ್ಯಾಟ್ರ್ ಅಲ್ಲ. ಸೊ ಆ ರೀತಿ ಅಂಥವ್ರ ಜೊತೆ ಇದ್ದಾಗ ನಾವು ಇನ್ನೂ ಏನಂತೀವಿ ಭಾಳಷ್ಟು ಕಲಿಯೋದಿರುತ್ತೆ ಅವ್ರ ಹತ್ರ. ಅದೇ ಅನುಭವ ನನಗೆ ಪ್ರಧಾನಮಂತ್ರಿಗಳನ್ನ ಯಾವಾಗ ಭೇಟಿ ಮಾಡಿದಾಗ್ಲೂ, ನಾನು ಇನ್ಕ್ಲೂಡಿಂಗ್ ಕೇದಾರ್ನಾಥದ್ದು ಶಂಕರಾಚಾರ್ಯ ಮಾಡಬೇಕಾದ್ರೆ ಪ್ರತಿ ತಿಂಗಳು ಅವ್ರು ಅಪ್ಡೇಟ್ ಹೋಗ್ತಿತ್ತು. ಅವ್ರಿಗೆ ನೋಡಿ ಅದು ಫೀಡ್ಬ್ಯಾಕ್ ಬರ್ತಿತ್ತು. ನಾವು ಅನ್ಕೋತೀವಿ ಅವರು ಅಷ್ಟೊಂದು ಕೆಲಸ ಇರೋರಿಗೆ ಹೇಗೆ ಇಷ್ಟು ಸಮಯ ಇದೆ. ಆಗ ಅನಿಸ್ತಿತ್ತು ನಾವು ಸಮಯ ಅಂತ ಮಾಡ್ಕೋಬೇಕು ಅಂದರೆ ಹೇಗಾದ್ರೂ ಸಮಯ ಮಾಡ್ಕೋತೀವಂತೆ. ನೋಡಿ, ಎಲ್ರಿಗೂ ಇರೋದು 24 ಗಂಟೆ ಮಾತ್ರ. ಕೆಲವೊಬ್ರು ಅದನ್ನ 200 ಗಂಟೆ ಮಾಡ್ಕೋತಾರೆ, ಕೆಲವೊಬ್ರು ಅದನ್ನ 1 ಗಂಟೆ ಮಾಡ್ಕೊತಾರೆ ಅಂತ ಅಷ್ಟೇ. ಹಂಗೆ ಈ ರೀತಿ ಅನುಭವಗಳು ನನಗೆ ಜೀವನದಲ್ಲಿ ಭಾಳಷ್ಟು ಇನ್ಫ್ಲುಯೆನ್ಸ್ ಆಗಿದೆ. ಅವರ ಶ್ರದ್ಧೆ, ಅದೇ ಹೇಳಿದ್ನಲ್ಲ, ಜೀವನದಲ್ಲಿ ಭಾಳಷ್ಟು ವ್ಯಕ್ತಿಗಳನ್ನ ನೋಡ್ತಾ ಇರ್ತೀವಿ, ಭಾಳಷ್ಟು ಒಂದು ಅನುಭವಗಳಾಗ್ತಾ ಇರುತ್ತೆ. ಅನುಭವ ಆಗ್ತಿದ್ದಾಗ ಇನ್ನೂ ನಮ್ಮಲ್ಲಿ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ನಿಮ್ಮ ಮೈಸೂರಿನವರೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಕೂಡ ಅಷ್ಟೇ ಪ್ರೀತಿ ಹೇಳಲಿಕ್ಕೆ ಬಂದಿದ್ದು. ನಮ್ಮ ಸಿದ್ದರಾಮಯ್ಯ ಸರ್ ಅದು ನಮಗೆ ಯಾವಾಗ ಅಂದರೆ 2015ರಲ್ಲಿ ನಾನು ಹಾರ್ಡಿಂಗ್ ಸರ್ಕಲ್, ನನ್ನ ಪಯಣ ಹೇಗೆ ಶುರುವಾಗಿದೆ ಅಂತ ಹೇಳ್ತೀನಿ. ಮೈಸೂರಿಂದ ಡೆಲ್ಲಿ ಕಡೆ, ನಮ್ಮ ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ 3 ದೊಡ್ಡ ವೃತ್ತಗಳಿರುತ್ತೆ, ಸರ್ಕಲ್ಗಳು. ಅದು ಬಿಟ್ಟು ಅದಾದ ನಂತರ ಇನ್ನೂ 3 ಸರ್ಕಲ್ ಆಗುತ್ತೆ. ಅದು ನಮ್ಮ ಸಿದ್ದರಾಮಯ್ಯ ಸರ್ ಪೀರಿಯಡಲ್ಲೇ ಇರುತ್ತೆ. ಆ 3 ಸರ್ಕಲ್ ಮಾಡಿದ್ದು ನಾನೇ. ಅಂದರೆ ನನ್ನ ಮೊದಲ 3 ಕೆಲಸಗಳನ್ನೂ ಸಹ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಿದ್ದು. ಆ ವಿಷಯದಲ್ಲಿ ನಾನು ಜಯಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂನ ಮಾಡ್ತೀನಿ 2016ರಲ್ಲಿ. ಅದು ನಮ್ಮ ಹಾರ್ಟ್ ಆಫ್ ದಿ ಸಿಟಿ ಹಾರ್ಡಿಂಗ್ ಸರ್ಕಲ್ನಲ್ಲಿ ಇನ್ಸ್ಟಾಲೇಷನ್ ಆಗುತ್ತೆ. ಅವತ್ತು ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ, ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದದ್ದು, ಈ 2 ಸ್ಟ್ಯಾಚ್ಯೂಗಳು ನೋಡಿ, ಈ ಮಹಾರಾಜರು ಇದು ಎದ್ದು ಬಂದಂಗಿದ್ದಾರೆ, ಇದು ಜೀವಂತಕವಾಗಿದೆ ಅಂತ ಈ ಹುಡುಗನಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ಸೊ ಅವೆಲ್ಲ ಒಂದು ವರ್ಡ್ಸ್ ನಮಗೆ ತುಂಬ ಸ್ಫೂರ್ತಿ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಅವರ ಜೀವನ ಅಷ್ಟೇ. ನಾವು ನರಸೀಪುರದವರು, ಕೆಬ್ಬೆಹೊಂಡವರು, ಅವ್ರು ಹೋದಾಗಲೂ ನೆನಪಿಸಾಗೋ ನಮ್ಮ ತಾಲೂಕವನು ಅಂತ ನನಗೆ ಬೆಂತಟ್ಟಿ ಅಲ್ಲಿರೋ ಅಧಿಕಾರಿಗಳನ್ನೆಲ್ಲ ಕರೆದು ನಮ್ಮ ತಾಲೂಕವನಪ್ಪ ಅಂತ. ಇದು ನೀವು ಒಂದ್ಸಲ ಭೇಟಿ ಮಾಡಿದಾಗ್ಲೂ ಅವರು ಅದೇ ಅಂದರು, ಭಾಳ ದೊಡ್ಡ ಹೆಸರು ಮಾಡಿದ್ಯಪ್ಪ, ಹೀಗೆ ಚೆನ್ನಾಗಿ ಮಾಡು ಅಂತ ಆಶೀರ್ವಾದ ಮಾಡಿದ್ರು.